Is closing his eyes, sitting silently. I don't know where the Home Minister is, where the DG is, what they are doing. It is totally failure of law and order, and the local police is incapable of handling such situations. They are under severe political pressure to snub all this thing. Previously, we have seen so many things happening. Therefore, if people can shout pro-Pakistan slogans in Vidhan Sabha, they think that they can do anything anywhere in the Karnataka. Karnataka has become a heaven for all anti-social elements. It has become a heaven for all anti-social elements. That's how we could see that even the NIA has arrested the people from Karnataka regarding bomb blast and other things. So it has become really a very dicey situation on the ground, and people are feeling unsafe under this Congress rule. ಸರ್ ಅವ್ರ ಮನೆಯವ್ರಿಗೆ ಮಾತಾಡಿದ್ರು. ಅವ್ರ ಮನೆಯವ್ರಿಗೆ ಮಾತಾಡಿದ್ದೀನಿ. ಅವ್ರು ನನಗೆ ಭಾಳ ಬೇಕಾದವರು, ಇವತ್ತಿಂದಲ್ಲ ಮೊದಲಿಂದನೂ ಭಾಳ ಬೇಕಾದವರು. ನಮ್ಮೂರು ಕಮಡಳ್ಳಿಯಿಂದನೂ ಕೂಡ ಸಂಬಂಧ ಇದೆ, ನಮ್ಮ ಬಿಡ್ನಾಳ್ ಸಂಬಂಧ ಇದೆ. ನಮ್ಮ ಮನೆ ಹುಡುಗ ಅವರು ಭಾಳ ದುಃಖದಲ್ಲಿದ್ದಾರೆ, ಶಾಕ್ನಲ್ಲಿದ್ದಾರೆ. ಯಾಕೆ ನಮಗೆ ಹಿಂಗೆ ಆಗಬೇಕು ಅನ್ನುವಂಥದ್ದು, ಮತ್ತು ಮಕ್ಕಳನ್ನ ಹೆಂಗೆ ಕಳಿಸ್ಬೇಕು ಮುಂದೆ ಅನ್ನುವಂಥದ್ದು ಭಾಳ ಅವ್ರ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಭಾಳ ಶಾಕಲ್ಲಿದ್ದಾರೆ. ಧೈರ್ಯ ಹೇಳಿದ್ದೇನೆ, ಇದನ್ನು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಿ ಉಗ್ರ ಶಿಕ್ಷೆ ಕೊಡಿಸೋವರೆಗೂ ನಾವು ಬಿಡೋದಿಲ್ಲ. ಕಾನೂನು ವ್ಯವಸ್ಥೆ ಎಲ್ಲ ಕಡೆ ಹಾಳಾಗಿದೆ ಅಂತ. ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದು ಭಾಳ ಸಣ್ಣ ಶಬ್ದ. ಯಾರು ಬೇಕಾದರೂ ಮರ್ಡರ್ ಮಾಡಿ ಹೋಗ್ಬೋದು, ದಕ್ಕಿಸ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಗುಂಡಾಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಪೊಲೀಸರ ಭಯ ಇಲ್ಲ, ಕಾನೂನು ಭಯ ಇಲ್ಲ. ಎಲ್ಲ ಗುಂಡಾಗಳು ನಮ್ಮ ಕಾಲದಲ್ಲಿ ಊರು ಬಿಟ್ಟಿದ್ರು, ಅವರೆಲ್ಲ ಮತ್ತೆ ಊರಿಗೆ ಬಂದು ಸೇರ್ಕೊಂಡಿದ್ದಾರೆ. ಹಾಡೇ ಆಗಲೇ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ವಸೂಲಿ ದಂಧೆ ಮಾಡ್ತಾ ಇದ್ದಾರೆ, ಮಟಕ ಆಡ್ತಾ ಇದ್ದಾರೆ, ಸರಾಯಿ ಮಾರ್ತಾ ಇದ್ದಾರೆ. ಹೀಗಾಗಿ ಗುಂಡಾ ಎಲಿಮೆಂಟ್ಗಳಿಗೆ ಭಾಳ ಪ್ರೋತ್ಸಾಹ ಸಿಗ್ತಾ ಇದೆ. ಅದರ ಪರಿಣಾಮವೇ ಇವೆಲ್ಲ ಆಗ್ತಿರುವಂಥದ್ದು. ನೋಡಿ, ನಿನ್ನೆ ಬೆಂಗಳೂರಿನಲ್ಲಿ 4 ಜನ ಫ್ಯಾಮಿಲಿಯಲ್ಲಿ ಮರ್ಡರ್ ಆಯಿತು. ನಿನ್ನೆ ರಾತ್ರಿನೇ ಗದಗ ಆಯಿತು, ಇದಿಲ್ಲಿ ಆಯಿತು. ಆಮೇಲೆ ನಿನ್ನೆ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಅವ್ನು ಹೊಡಿತಾರೆ ಅಂತಂದರೆ ಎಲ್ಲಿದೆ ಈ ಕಾನೂನು ಸುವ್ಯವಸ್ಥೆ? ಈ ರಾಜ್ಯ ನಾವೆಲ್ಲಿದ್ದೇವೆ? ನಾವು ಭಾರತ ದೇಶದಲ್ಲಿ ಇದ್ದೇವೆ ಇಲ್ಲೋ? ಕರ್ನಾಟಕದಲ್ಲಿ ಇದ್ದೇವೆ ಇಲ್ಲೋ? ಕರ್ನಾಟಕ ಒಂದು ಶಾಂತಿಯ ಒಂದು ರಾಜ್ಯ, ಸಂಪೂರ್ಣ ಹದಗೆಟ್ಟುಬಿಟ್ಟಿದೆ. ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಷ್ಟೇ ಪ್ರಕರಣ ನಡೆದರೂ ಏನೂ ಆಗಲಿಲ್ಲದವ್ರ ಜೊತೆ ಆರಾಮಾಗಿದ್ದಾರೆ, ಕಣ್ಣು ಮುಚ್ಕೊಂಡು ಆರಾಮಾಗಿದ್ದಾರೆ. ಒಂದು ಟ್ವೀಟ್ ಮಾಡಿಬಿಟ್ರೆ ಅವ್ರ ಕರ್ತವ್ಯ ಮುಗೀತು. ಅದೇಂಗೆ ಸಾಧ್ಯ? ಆದ್ದರಿಂದ ಇದು ಬಿಹಾರಾಗಿ ಪರಿವರ್ತನೆ ಆಗಿ ಹೋಗಿದೆ. ಇದನ್ನು ತಡೆಗಟ್ಟಬೇಕು. ಅದರ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು.